ನಮಸ್ಕಾರ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದಿನಿಂದ ಅನ್ಲಾಕ್ 2 ನಿಯಮಗಳು ಜಾರಿ. ಕಂಟೈನ್ಮೆಂಟ್ ವಲಯ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಹೆಚ್ಚು ಚಟುವಟಿಕೆಗಳಿಗೆ ಅವಕಾಶ. ಎಂಎಸ್ಎಂಇ ನೋಂದಣಿ ಹೊಸ ಪೋರ್ಟಲ್ ಉದಯಂ ಇಂದಿನಿಂದ ಆರಂಭ. ಪೂರ್ಣ ಆನ್ಲೈನ್, ಕಾಗದರಹಿತ, ಸ್ವಯಂ ಘೋಷಣೆ ಮತ್ತು ಉಚಿತ ಸೇವೆ. ದೇಶದಲ್ಲಿ ಕೊರೋನಾ ರೋಗಿಗಳ ಚೇತರಿಕೆಯ ಪ್ರಮಾಣ 60% ಏರಿಕೆ. ರಾಜ್ಯದಲ್ಲಿ 7,074 ಸಕ್ರಿಯ ಪ್ರಕರಣಗಳು. ಇಂದು ರಾಷ್ಟ್ರೀಯ ವೈದ್ಯರ ದಿನ. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗೆ ಗೌರವ ನಮನ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದಿನಿಂದ ಅನ್ಲಾಕ್ 2 ನಿಯಮಗಳು ಜಾರಿಗೆ ಬರಲಿವೆ. ಕಂಟೈನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಇನ್ನಷ್ಟು ಹೆಚ್ಚು ಚಟುವಟಿಕೆಗಳು ಆರಂಭಗೊಳ್ಳಲು ಈ ಹಂತದಲ್ಲಿ ಅವಕಾಶ ನೀಡಲಾಗಿದೆ. ಗೃಹ ಸಚಿವಾಲಯ ಹಲವು ಸಡಿಲಿಕೆಗಳೊಂದಿಗೆ 2ನೇ ಹಂತದ ಅನ್ಲಾಕ್ನ ಮಾರ್ಗಸೂಚಿಗಳನ್ನು ಕೆಲ ದಿನಗಳ ಹಿಂದೆ ಬಿಡುಗಡೆ ಮಾಡಿದ್ದು, ಇಂದಿನಿಂದ ಇನ್ನಷ್ಟು ಚಟುವಟಿಕೆಗಳನ್ನು ಹಂತ ಹಂತವಾಗಿ ಪುನರಾರಂಭಿಸುವ ಪ್ರಕ್ರಿಯೆಯನ್ನು ವಿಸ್ತರಿಸಲಾಗಿದೆ. ಆದರೆ ಕಂಟೈನ್ಮೆಂಟ್ ವಲಯಗಳಲ್ಲಿ ಈ ತಿಂಗಳ 31ರವರೆಗೂ ಲಾಕ್ಡೌನ್ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುತ್ತದೆ. ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನೀಡಿದ ಪ್ರತಿಕ್ರಿಯೆಗಳು ಹಾಗೂ ಸಂಬಂಧಿಸಿದ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳೊಂದಿಗೆ ವ್ಯಾಪಕವಾಗಿ ನಡೆಸಿದ ಸಮಾಲೋಚನೆಗಳನ್ನು ಆಧರಿಸಿ ಅನ್ಲಾಕ್ 2 ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಅನ್ಲಾಕ್ 2 ಮಾರ್ಗಸೂಚಿಯನ್ವಯ ಮೆಟ್ರೋ ರೈಲು ಸೇವೆ, ಚಿತ್ರಮಂದಿರಗಳು, ಜಿಮ್ನಾಷಿಯಂ, ಈಜುಕೊಳಗಳು, ಮನರಂಜನಾ ಉದ್ಯಾನವನಗಳು, ಬಾರ್ಗಳು ಮತ್ತು ಸಭಾಂಗಣ ಚಟುವಟಿಕೆಗಳಿಗೆ ಅನುಮತಿ ಇರುವುದಿಲ್ಲ. ಅದೇ ರೀತಿ ಸಾಮಾಜಿಕ, ರಾಜಕೀಯ, ಕ್ರೀಡೆ, ಮನರಂಜನೆ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಗಳು ಹಾಗೂ ದೊಡ್ಡ ಸಭೆಗಳ ಆಯೋಜನೆಗೂ ಅವಕಾಶ ಇರುವುದಿಲ್ಲ. ಪರಿಸ್ಥಿತಿಯ ಮೌಲ್ಯಮಾಪನದ ಆಧಾರದ ಮೇಲೆ ಮೇಲಿನ ಎಲ್ಲಾ ಸೇವೆಗಳನ್ನು ಪ್ರಾರಂಭಿಸುವ ದಿನಾಂಕಗಳನ್ನು ಪ್ರತ್ಯೇಕವಾಗಿ ನಿರ್ಧರಿಸಲಾಗುವುದು ಎಂದು ಸಚಿವಾಲಯ ಹೇಳಿದೆ. ಕೋವಿಡ್-19ಗೆ ಸಂಬಂಧಿಸಿದಂತೆ ಲಸಿಕೆ, ಅದರ ಲಭ್ಯತೆಯ ಸಾಧ್ಯತೆ ಮತ್ತು ತಯಾರಿಕೆಯ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉನ್ನತ ಮಟ್ಟದ ಸಭೆಯಲ್ಲಿ ಪರಿಶೀಲನೆ ನಡೆಸಿದರು. ಕೊರೋನಾ ವೈರಸ್ಗೆ ತಕ್ಷಣ ಲಸಿಕೆ ಲಭ್ಯವಾಗುವುದರ ಕುರಿತು ಪ್ರಧಾನಿಯವರು ಸುದೀರ್ಘವಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಚರ್ಚೆ ನಡೆಸಿದರು. ಭಾರತದ ವಿಶಾಲ ಮತ್ತು ಹೆಚ್ಚಿನ ಜನಸಂಖ್ಯೆಗೆ ತ್ವರಿತವಾಗಿ ಲಸಿಕೆ ಅಗತ್ಯವಿರುವುದನ್ನು ಒತ್ತಿ ಹೇಳಿದ ಅವರು, ವೈದ್ಯಕೀಯ ಪೂರೈಕೆ ಸರಪಳಿಗಳ ನಿರ್ವಹಣೆ, ಸಂಕಷ್ಟದಲ್ಲಿರುವ ಜನರಿಗೆ ಆದ್ಯತೆ ನೀಡುವುದು, ಈ ನಿಟ್ಟಿನಲ್ಲಿ ವಿವಿಧ ಸಂಸ್ಥೆಗಳು ಸಮನ್ವಯ ಸಾಧಿಸಿರುವುದು ಮತ್ತು ಅವುಗಳ ಪಾತ್ರದ ಬಗ್ಗೆಯೂ ಪ್ರಧಾನಿಯವರು ಪ್ರಸ್ತಾಪಿಸಿದರು. ಎಲ್ಲರಿಗೂ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸಮಯೋಚಿತವಾಗಿ ಲಸಿಕೆ ಹಾಕುವ ರಾಷ್ಟ್ರೀಯ ಪ್ರಯತ್ನದ ಬೆನ್ನೆಲುಬಾಗಿ ರೂಪುಗೊಳ್ಳುವಂತಹ ಲಭ್ಯವಿರುವ ತಂತ್ರಜ್ಞಾನ ಆಯ್ಕೆಗಳನ್ನು ವಿಶಾಲ ರೀತಿಯಲ್ಲಿ ಮೌಲ್ಯಮಾಪನ ಮಾಡುವಂತೆಯೂ ಪ್ರಧಾನಿ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳ ಪ್ರಸ್ತುತದ ಪರಿಸ್ಥಿತಿಯನ್ನು ಸಹ ಸಭೆಯಲ್ಲಿ ಪರಿಶೀಲಿಸಲಾಯಿತು. ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಎಂಎಸ್ಎಂಇ ಉದ್ಯಮದ ಹೊಸ ನೋಂದಣಿ ಕಾರ್ಯವಿಧಾನ ಉದಯಂ ಇಂದಿನಿಂದ ಆರಂಭಗೊಳ್ಳಲಿದೆ. ಇದು ಪೂರ್ಣ ಆನ್ಲೈನ್ ಸೇವೆಯಾಗಿದ್ದು, ಕಾಗದರಹಿತ ಮತ್ತು ಸ್ವಯಂ ಘೋಷಣೆಯ ಆಧಾರವಾಗಿದೆ. ಉದಯಂ ಪೋರ್ಟಲ್ ಮೂಲಕ ಎಂಎಸ್ಎಂಇಗೆ ನೋಂದಾಯಿಸಲು ಯಾವುದೇ ಬಗೆಯ ದಾಖಲಾತಿಗಳು ಅಥವಾ ಪುರಾವೆ ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ಕೇವಲ ಆಧಾರ್ ಸಂಖ್ಯೆ ನೀಡಿ ನೋಂದಾಯಿಸಿಕೊಳ್ಳಬಹುದು. ಉದಯಂ ನೋಂದಣಿಗೆ ವೆಬ್ಸೈಟ್ www.udayamregistration.gov.in ಅನ್ನು ಬಳಸಿಕೊಳ್ಳಬೇಕು. ಉದ್ಯಮಿಗಳು ಹಂತ ಹಂತವಾಗಿ ಪೋರ್ಟಲ್ ಮಾರ್ಗಸೂಚಿ ಪಡೆಯುವ ವಿಧಾನವನ್ನು ಅರಿತಿದ್ದಾರೆ ಎಂದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ನೋಂದಣಿ ಕಾರ್ಯ ಮುಗಿದ ನಂತರ ಉದಯಂ ನೋಂದಣಿ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ. ನೋಂದಣಿ ನವೀಕರಣ ಮಾಡುವ ಅಗತ್ಯವಿಲ್ಲ ಮತ್ತು ನೋಂದಣಿ ಕಾರ್ಯವಿಧಾನ ಪೂರ್ಣ ಉಚಿತ ಎಂದು ಸಹ ಸಚಿವಾಲಯ ಹೇಳಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಜಾರಿ ಮಾಡುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಕಂದಾಯ ಸಚಿವ ಆರ್ ಅಶೋಕ ಸ್ಪಷ್ಟಪಡಿಸಿದ್ದಾರೆ. ಹಾಸನದಲ್ಲಿ ನಿನ್ನೆ ಅವರು ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗಿ ಪತ್ತೆಯಾಗಿರುವ ಪ್ರದೇಶಗಳನ್ನು ಸೀಲ್ಡ್ ಔಟ್ ಮಾಡಲಾಗುವುದು. ಈ ಬಗ್ಗೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು.
ಸರ್ಕಾರ ತೀರ್ಮಾನ ಮಾಡುತ್ತೆ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಈಗ ಸದ್ಯಕ್ಕೆ ಆ ತರದ ಯಾವುದೇ ಇಡೀ ಸ್ಟೇಟ್ ಅನ್ನ ಲಾಕ್ಡೌನ್ ಮಾಡುವಂತ ವ್ಯವಸ್ಥೆ ಇಲ್ಲ. ಎಲ್ಲಿ ಪಾಸಿಟಿವ್ ಕರೋನಾ ಪಾಸಿಟಿವ್ ಬರ್ತೈತೆ ಅಲ್ಲಿ ಆ ಏರಿಯಾದಲ್ಲಿ ಸೀಲ್ ಡೌನ್ ಮಾಡುವಂತದ್ದಕ್ಕೆ ಈಗ ಅನುಮತಿಯನ್ನು ಕೊಟ್ಟಿದ್ದೀವಿ. ಅದನ್ನ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು ಮುಂದಿನ ಒಂದು 50 ವರ್ಷಕ್ಕೆ. ಹಾಸನದಲ್ಲಿ ನೂತನ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಕಚೇರಿ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಶೀಘ್ರವೇ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಪಿಂಚಣಿ ಹಣ ಪಾವತಿ ಮಾಡುವ ನಿಯಮಾವಳಿಗಳನ್ನು ಸರಳೀಕರಣಗೊಳಿಸಲಾಗಿದ್ದು, ವಿಧವಾ, ವೃದ್ಧಾಪ್ಯ, ಮಾಸಿಕ ವೇತನಗಳನ್ನು ಬ್ಯಾಂಕ್ ಖಾತೆಗಳ ಮೂಲಕ ಫಲಾನುಭವಿಗಳಿಗೆ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿನ ಎಲ್ಲಾ ರೆಸಾರ್ಟ್ಗಳನ್ನು ಮುಚ್ಚುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ಸ್, ಬೇರೆ ಬೇರೆ ಅಂಗವಿಕಲ ಇದರೆಲ್ಲ ಬರ್ತಾರೆ ಪಾಪ. ಅಂದಂಥವ್ರಿಗೆ ಸರಿಯಾದಂಥ ವ್ಯವಸ್ಥೆಗಳು ಸಿಗಬೇಕು. ಯಾಕಂದ್ರೆ ಪ್ರತಿ ವರ್ಷ ನಾವು ಸುಮಾರು 7,000 ಕೋಟಿ ರೂಪಾಯಿ ಅಷ್ಟು ಪೆನ್ಷನ್ ಅನ್ನ ಇಡೀ ರಾಜ್ಯದಲ್ಲಿ ನಾವು ಕೊಡ್ತಾ ಇದ್ದೀವಿ. 7,000. ಈಗ ಅದನ್ನೆಲ್ಲ ಬ್ಯಾಂಕ್ ಮುಖಾಂತರ ಕೊಡುವಂಥದಕ್ಕೆ ಆದೇಶ ಮಾಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಆಲ್ 80% ಬ್ಯಾಂಕ್ ಮುಖಾಂತರ ನಾವು ಕೊಡ್ತಾ ಇದ್ದೀರಿ. ಇನ್ನೊಂದು 20% ಇನ್ನೂ ಪೋಸ್ಟ್ ಆಫೀಸ್ ಮುಖಾಂತರ ಕೊಡ್ತಾ ಇದೆ. ಸ್ಥಳೀಯವಾಗಿ ಆಗ್ತಾ ಇದೆ ಅಂತದ್ದು ಗಮನಕ್ಕೆ ಬಂದಿದೆ. ಕಾಯಿಲೆ ಇಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲ ರೆಸಾರ್ಟ್ಗಳ ಸುತ್ತಮುತ್ತ ಸ್ಪ್ರೆಡ್ ಆಗ್ತಾ ಇದೆ. ಅಲ್ಲಿ ಕೆಲಸ ಮಾಡೋರ ಮುಖಾಂತರ ನಮ್ಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಇಡೀ ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ರೆಸಾರ್ಟ್ಸ್ ಇದೆಯೋ ಅದನ್ನ ಕೂಡಲೇ ಮುಚ್ಚುವಂಥದ್ದಕ್ಕೆ ವ್ಯವಸ್ಥೆ ಮಾಡಿ ಅನ್ನೋ ಒಂದು ಆದೇಶವನ್ನು ನಾವು ಕೊಡ್ತಾ ಇದ್ದೀನಿ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 947 ಕೋವಿಡ್-19 ಪ್ರಕರಣಗಳು ಪತ್ತೆಯಾಗಿದ್ದು, ಇದರಿಂದಾಗಿ ಸೋಂಕಿತರ ಸಂಖ್ಯೆ 15,242ಕ್ಕೆ ಏರಿಕೆಯಾಗಿದೆ. ನಿನ್ನೆ 235 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಈವರೆಗೆ ಬಿಡುಗಡೆಯಾದವರ ಸಂಖ್ಯೆ 7,918ಕ್ಕೆ ತಲುಪಿದೆ. ಕೋವಿಡ್ ಸೋಂಕಿನಿಂದಾಗಿ ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 20 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಸೋಂಕಿನಿಂದ 246 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ಸೋಂಕಿತರ ಪೈಕಿ 7,074 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಪತ್ತೆಯಾಗಿರುವ 947 ಪ್ರಕರಣಗಳಲ್ಲಿ ಬೆಂಗಳೂರು ನಗರವೊಂದರಲ್ಲೇ 503 ಪ್ರಕರಣಗಳು ದಾಖಲಾಗಿವೆ. ಬಳ್ಳಾರಿ 61, ಹಾವೇರಿ 49, ದಕ್ಷಿಣ ಕನ್ನಡ 44, ಉತ್ತರ ಕನ್ನಡ 40, ವಿಜಯಪುರ 39, ಶಿವಮೊಗ್ಗ 22, ಬೆಂಗಳೂರು ಗ್ರಾಮಾಂತರ 21, ಬೀದರ್, ಧಾರವಾಡದಲ್ಲಿ ತಲಾ 17, ಹಾಸನ 16, ಕಲಬುರಗಿ, ರಾಯಚೂರಿನಲ್ಲಿ ತಲಾ 15, ಚಿಕ್ಕಬಳ್ಳಾಪುರ 13, ದಾವಣಗೆರೆ, ರಾಮನಗರದಲ್ಲಿ ತಲಾ 12, ಚಿಕ್ಕಮಗಳೂರು 10, ಉಡುಪಿ, ಮೈಸೂರಿನಲ್ಲಿ ತಲಾ 9, ಬಾಗಲಕೋಟೆ, ಕೊಡಗಿನಲ್ಲಿ ತಲಾ 4, ಕೋಲಾರ, ಚಿತ್ರದುರ್ಗದಲ್ಲಿ ತಲಾ 3, ಯಾದಗಿರಿ, ಮಂಡ್ಯ, ಬೆಳಗಾವಿ, ಗದಗದಲ್ಲಿ ತಲಾ 2 ಮತ್ತು ತುಮಕೂರಿನಲ್ಲಿ 1 ಪ್ರಕರಣ ವರದಿಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 5,85,493ಕ್ಕೆ ಏರಿಕೆಯಾಗಿದ್ದು, 2,20,114 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದುವರೆಗೂ 3,47,978 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. 17,400 ಮಂದಿ ಮೃತಪಟ್ಟಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಮಧ್ಯೆ ವಿಶ್ವದಲ್ಲಿ 1,59,724 ಮಂದಿಗೆ ಸೋಂಕು ದೃಢಪಟ್ಟಿದ್ದು, ಇಲ್ಲಿಯವರೆಗೂ 57,98,270 ಮಂದಿ ಗುಣಮುಖರಾಗಿದ್ದಾರೆ. ಇದುವರೆಗೆ 5,14,020 ಮಂದಿ ಮೃತಪಟ್ಟಿದ್ದು, ಅಮೆರಿಕದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. 27,27,853 ಮಂದಿಗೆ ಸೋಂಕು ದೃಢಪಟ್ಟಿದ್ದು, 1,30,122 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಕೊರೋನಾ ರೋಗಿಗಳ ಚೇತರಿಕೆಯ ಪ್ರಮಾಣ ಶೇಕಡಾ 60ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈವರೆಗೆ 2,20,114 ಸಕ್ರಿಯ ಪ್ರಕರಣಗಳಿವೆ. ಆದರೆ ಗುಣಮುಖರಾಗುತ್ತಿರುವವರ ಸಂಖ್ಯೆ 3,47,978ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 13,000 ಕೋವಿಡ್-19 ರೋಗಿಗಳು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ ಎಂದು ಸಚಿವಾಲಯ ಹೇಳಿದೆ.
ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರವು ಕಂಟೈನ್ಮೆಂಟ್ ವಲಯಗಳ ಮೇಲೆ ಗಮನ ಹರಿಸಿದ್ದು ಕೋವಿಡ್-19 ಅನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಾಗುತ್ತಿದೆ. ಪ್ರಯೋಗಾಲಯಗಳ ಸಂಖ್ಯೆಯಲ್ಲೂ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಪ್ರಸ್ತುತ ದೇಶದಲ್ಲಿ 1049 ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ 761 ಸರ್ಕಾರಿ ಹಾಗೂ 288 ಖಾಸಗಿ ಪ್ರಯೋಗಾಲಯಗಳಾಗಿವೆ. ಕಳೆದ 24 ಗಂಟೆಗಳಲ್ಲಿ 2,10,000ಕ್ಕೂ ಅಧಿಕ ಮಾದರಿಗಳನ್ನು ಪರೀಕ್ಷಿಸಿದ್ದು ಇದರೊಂದಿಗೆ ಈವರೆಗೆ ಒಟ್ಟಾರೆಯಾಗಿ 86 ಲಕ್ಷಕ್ಕೂ ಅಧಿಕ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಸಾರ್ವಜನಿಕರ ಆರೋಗ್ಯ ವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ನಿಸ್ವಾರ್ಥ ಸೇವೆ ಸ್ಮರಿಸಿ ಅವರಿಗೆ ಗೌರವ ನಮನ ಸಲ್ಲಿಸಲು ವೈದ್ಯರ ದಿನಾಚರಣೆ ಆಚರಿಸಲಾಗುತ್ತಿದೆ. ಕೆಲವು ರಾಷ್ಟ್ರಗಳಲ್ಲಿ ಈ ದಿನವನ್ನು ರಜಾ ದಿನವೆಂದು ಗುರುತಿಸಲಾಗಿದೆ. ಭಾರತದಲ್ಲಿ ಪ್ರಸಿದ್ಧ ವೈದ್ಯ ಮತ್ತು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಬಿಧಾನ್ ಚಂದ್ರ ರಾಯ್ ಅವರ ಗೌರವಾರ್ಥ 1991 ಜುಲೈ 1ರಿಂದ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕೋವಿಡ್-19 ಸೋಂಕಿನಿಂದ ಮರಣ ಪ್ರಮಾಣ ಕಡಿಮೆ ಮಾಡೋಣ ಎಂಬ ಧ್ಯೇಯದೊಂದಿಗೆ ಈ ಬಾರಿಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಪ್ರಸ್ತುತ ಕೋವಿಡ್-19 ಸೋಂಕಿನಿಂದ ಹಲವಾರು ರಾಷ್ಟ್ರಗಳು ತಲ್ಲಣಗೊಂಡಿದ್ದು ಸಹಸ್ರಾರು ಸೋಂಕಿತ ರೋಗಿಗಳು ಗುಣಮುಖರಾಗುವಲ್ಲಿ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ತಮ್ಮ ಅವಿರತ ಶ್ರಮದೊಂದಿಗೆ ಕಾರ್ಯೋನ್ಮುಖರಾಗಿದ್ದಾರೆ. ಇನ್ನು ಪ್ರಸ್ತುತ ಕೋವಿಡ್-19 ಸೋಂಕಿನ ನಿಯಂತ್ರಣಕ್ಕೆ ಮುಂಚೂಣಿಯಲ್ಲಿ ಹೋರಾಡುತ್ತಿರುವ ವೈದ್ಯರು ತಮ್ಮ ಕುಟುಂಬ ಹಾಗೂ ಎಲ್ಲವನ್ನೂ ತ್ಯಾಗ ಮಾಡಿ ನಾಡಿನ ಜನತೆಯ ಶ್ರೇಯಸ್ಸಿಗೆ ಕಾರ್ಯನಿರತರಾಗಿದ್ದು ಇನ್ನು ವೈದ್ಯರ ಸೇವೆಗೆ ದೇಶದ ಗಣ್ಯರು ತಮ್ಮ ಭಾವಪೂರ್ಣ ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ಟ್ವೀಟ್ ಸಂದೇಶದಲ್ಲಿ ಭಾರತದ ವೈದ್ಯಕೀಯ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಗಣನೀಯ ಸೇವೆ ಸಲ್ಲಿಸಿದ ವೈದ್ಯ ಲೋಕದ ದಿಗ್ಗಜ ಡಾ ಬಿಸಿ ರಾಯ್ ಅವರ ಕೊಡುಗೆಯನ್ನು ಸ್ಮರಿಸಿ ತಮ್ಮ ಭಾವಪೂರ್ಣ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ವೈದ್ಯರಿಗೆ ನಮಿಸುತ್ತದೆ ಎಂಬ ಸಂದೇಶದೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಶುಭಾಶಯ ಕೋರಿದ್ದು ಕಾರ್ಯನಿರತ ವೈದ್ಯರ ಸೇವೆ ಸ್ಮರಿಸುವ ವಿಡಿಯೋವನ್ನು ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಕಟಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ವೈದ್ಯರ ದಿನವಾದ ಇಂದು ಕೋವಿಡ್-19 ವಿರುದ್ಧದ ಯುದ್ದದಲ್ಲಿ ಮುಂಚೂಣಿಯಲ್ಲಿರುವ ನಮ್ಮ ಧೈರ್ಯಶಾಲಿ ವೈದ್ಯರಿಗೆ ವಂದಿಸುತ್ತಾ ಈ ಸವಾಲಿನ ಸಂಕಷ್ಟದಲ್ಲಿ ರಾಷ್ಟವನ್ನು ಸುರಕ್ಷಿತವಾಗಿ ಮತ್ತು ಆರೋಗ್ಯವಾಗಿಡಲು ವೈದ್ಯರ ಸಂಪೂರ್ಣ ಬದ್ಧತೆ ನಿಜಕ್ಕೂ ಅಸಾಧಾರಣವಾಗಿದೆ. ವೈದ್ಯರ ಭಕ್ತಿ ಮತ್ತು ತ್ಯಾಗಕ್ಕೆ ರಾಷ್ಟವು ನಮಸ್ಕರಿಸುತ್ತದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ಎಲ್ಲಾ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯ ಕೋರಿ ಅನಾರೋಗ್ಯ ಉಂಟಾದಾಗ ಚಿಕಿತ್ಸೆ ನೀಡುವ ವೈದ್ಯರನ್ನು ದೇವರಂತೆ ಕಾಣುತ್ತೇವೆ. ವೈದ್ಯರ ಕರ್ತವ್ಯ, ನಿಷ್ಠೆ, ಪರಿಶ್ರಮ ಮತ್ತು ಸೇವೆಗಳನ್ನು ಸಮಾಜ ಸದಾ ಆದರಿಸುತ್ತದೆ. ಈ ಕೋವಿಡ್ ವಿರುದ್ಧ ದಣಿವರಿಯದೆ ಹೋರಾಡುತ್ತಿರುವ ಎಲ್ಲಾ ವೈದ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ದೇಹವೆಂಬ ಗುಡಿಗೆ ವೈದ್ಯರೇ ದೇವರು ಎನ್ನಲಾಗಿದ್ದು ಪ್ರಸ್ತುತ ಈ ಸೋಂಕು ಸಮಯದಲ್ಲಿ ವೈದ್ಯರ ಅಪಾರ ಪರಿಶ್ರಮ, ಸೇವೆ, ನಿಷ್ಠೆಗಳನ್ನು ನಾವು ಕಾಣುತ್ತಿದ್ದೇವೆ. ರೋಗಿಗಳಿಗೆ ಚಿಕಿತ್ಸೆ ನೀಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟವರು ವೈದ್ಯರು. ಈ ವಿಶೇಷ ದಿನದಂದು ಅವರಿಗೆ ಧನ್ಯವಾದ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಬಿ ಶ್ರೀರಾಮುಲು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಸಮಸ್ತ ವೈದ್ಯ ಸಮೂಹಕ್ಕೆ ಹಾಗೂ ಅವರಿಗೆ ಬೆಂಬಲ ನೀಡುತ್ತಿರುವ ಕುಟುಂಬ ಸದಸ್ಯರಿಗೆ ಶುಭಾಶಯಗಳು. ದೇಶವನ್ನು ಸೈನಿಕರಂತೆ ಕಾಯುವಂತೆ ಜನರ ಆರೋಗ್ಯ ಕಾಪಾಡುವ, ಇನ್ನೊಬ್ಬರ ಪ್ರಾಣ ಉಳಿಸುವ ಮಹತ್ ಕಾರ್ಯದಲ್ಲಿ ತೊಡಗಿರುವ ವೈದ್ಯರ ಶ್ರಮ ಅಮೂಲ್ಯವಾದದ್ದು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಶಕ್ತ ಭಾರತ ನಿರ್ಮಾಣದ ಕನಸಿನೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ್ದ ಡಿಜಿಟಲ್ ಭಾರತ್ ಅಭಿಯಾನಕ್ಕೆ ಇಂದಿಗೆ 5 ವರ್ಷ. 2015ರಲ್ಲಿ ಪ್ರಧಾನಿ ಅವರು ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಡಿಜಿಟಲ್ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಡಿಜಿಟಲ್ ಸಮ್ಮೇಳನ ಆಯೋಜಿಸಲಾಗಿದ್ದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶಾದ್ಯಂತ 1,500 ಮಂದಿ ಇದರಲ್ಲಿ ಭಾಗವಹಿಸಲಿದ್ದಾರೆ. कॉन्फ्रेंसिंग के जरिए संबोधित करेंगे. इस खास मौके पर केंद्रीय राज्य मंत्री संजय धोत्रे भी मौजूद रहेंगे. ಇರಾನ್ನಲ್ಲಿ ಸಿಲುಕಿದ್ದ 687 ಮಂದಿ ಭಾರತೀಯರನ್ನು ಹೊತ್ತ ವಾಯುಪಡೆಯ ಐಎನ್ಎಸ್ ಜಲಾಶ್ವ ಹಡಗು ಇಂದು ಬೆಳಗ್ಗೆ ಸ್ವದೇಶಕ್ಕೆ ಆಗಮಿಸಿದೆ. ಸಮುದ್ರ ಸೇತು ಕಾರ್ಯಾಚರಣೆಯಡಿ ಈ ಹಡಗು ಮಾನವೀಯತಾ ನೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದೆ. ಕಳೆದ ಗುರುವಾರ ಸಾಯಂಕಾಲ ಇರಾನ್ನ ಬಂದರ್ ಅಬ್ಬಾಸ್ ಬಂದರಿನಿಂದ ಪ್ರಯಾಣ ಬೆಳೆಸಿದ್ದು ಈ ಹಡಗು ಭಾರತೀಯ ಪ್ರಜೆಗಳನ್ನು ಸ್ವದೇಶಕ್ಕೆ ಕರೆತಂದಿದೆ. ಇವರೆಲ್ಲರೂ ಭಾರತೀಯ ಮೀನುಗಾರರಾಗಿದ್ದು ಕೋವಿಡ್-19 ಲಾಕ್ಡೌನ್ನಿಂದಾಗಿ ಇರಾನ್ನಲ್ಲಿ ಸಿಲುಕಿದ್ದರು.
ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಮತ್ತು ಆಡಳಿತ ಕಚೇರಿ ಈ ಮಾನವೀಯತಾ ಸೌಲಭ್ಯವನ್ನು ಕಲ್ಪಿಸಿತ್ತು. ಸಮುದ್ರ ಸೇತು ಕಾರ್ಯಾಚರಣೆಯಡಿ ಭಾರತೀಯ ಪ್ರಜೆಗಳನ್ನು ಹೊತ್ತು ತಂದ 4ನೇ ಹಡಗು ಇದಾಗಿದ್ದು ತಮಿಳುನಾಡಿನ ತೂತುಕುಡಿ ಬಂದರಿಗೆ ತಲುಪಿದೆ. माले से शुक्रवार को भारत के लिए रवाना हुआ था. भारतीय सेना का ये जहाज ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಲಾಕ್ಡೌನ್ ಪ್ರಾರಂಭಿಕ ದಿನಗಳಲ್ಲಿ ಉಡುಪಿ ಜಿಲ್ಲೆ ಅತಿ ಕಡಿಮೆ ಸೋಂಕಿತರನ್ನು ಹೊಂದಿತ್ತು. ಆದರೆ ಲಾಕ್ಡೌನ್ ಸಡಿಲಿಕೆ ಬಳಿಕ ಹೊರ ರಾಜ್ಯಗಳಿಂದ ಆಗಮಿಸಿದವರಿಂದ ಜಿಲ್ಲೆಯಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾಗಿದೆ. ಆದರೆ ಸೂಕ್ತ ಸಮಯಕ್ಕೆ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳಿಂದ ಗುಣಮುಖರಾದವರ ಸಂಖ್ಯೆಯೂ ಸಹ ಗಣನೀಯವಾಗಿ ಹೆಚ್ಚಾಗಿದ್ದು, ಪ್ರಸ್ತುತ 1206 ಸೋಂಕಿತ ಪ್ರಕರಣಗಳಿದ್ದು, ಯಾರೂ ಸಹ ಗಂಭೀರ ಸ್ಥಿತಿಯಲ್ಲಿ ಇಲ್ಲದಿರುವುದು ಸಮಾಧಾನಕರ ಸಂಗತಿ. ನಾವು ಸಹ ಮುಂಬೈ ಪ್ರೆಸ್ ಕ್ಲಬ್ ಅಲ್ಲಿ ಕೆಲಸ ಮಾಡ್ತಿದ್ದವರು. ಅಲ್ಲಿ ಕ್ವಾರಂಟೈನ್ನಲ್ಲಿದ್ದ ಮುಂಬೈ ನಿವಾಸಿ ಜಯಸಿ ಪೂಜಾರಿ ಲಾಕ್ಡೌನ್ನಿಂದಾಗಿ ಮುಂಬೈನಲ್ಲಿ ಸಿಲುಕಿದ್ದ ವೇಳೆ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಾಯಿತು. ನಂತರ ಉಡುಪಿಗೆ ಬಂದ ಮೇಲೆ ತಮಗೆ ಸೂಕ್ತ ತಪಾಸಣೆಯ ಬಳಿಕ ಗೃಹ ದಿಗ್ಬಂಧನದಲ್ಲಿರಿಸಲಾಯಿತು. ಈ ವೇಳೆ ಸಕಲ ಸೌಕರ್ಯಗಳನ್ನು ಉತ್ತಮ ರೀತಿಯಲ್ಲಿ ನೀಡಲಾಯಿತು ಎಂದರು. 14 ದಿವಸ ಇದ್ದು ನಮ್ಗೆ ಏನು ಒಂದು ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಈಗ ನಾವು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೇವೆ. ಕ್ವಾರಂಟೈನ್ ಅಲ್ಲಿ ಎಲ್ಲರೊಂದಿಗೆ ಎಲ್ಲ ಊಟ ವ್ಯವಸ್ಥೆ ಎಲ್ಲ ಹೊಂದಾಣಿಕೆಯಲ್ಲಿ ಎಲ್ಲ ಜನರು ಸಹಕಾರ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ಜಿಲ್ಲಾಡಳಿತ ಈ ಒಂದು ಕಾರ್ಯದಲ್ಲಿ ಸುಸಜ್ಜಿತವಾಗಿ ಉಡುಪಿ ಜಿಲ್ಲಾ ಕೋವಿಡ್ ನೋಡಲ್ ಅಧಿಕಾರಿ ಡಾ ಪ್ರಶಾಂತ್ ಭಟ್ ಕೋವಿಡ್-19 ಪ್ರಾರಂಭದ ದಿನದಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗದೆ ಹಸಿರು ವಲಯದಲ್ಲಿತ್ತು. ಆದರೆ ಕ್ರಮೇಣ ಲಾಕ್ಡೌನ್ ಸಡಿಲಿಕೆಯ ಬಳಿಕ ಹೊರ ರಾಜ್ಯಗಳಿಂದ ಆಗಮಿಸುವವರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಸೋಂಕಿನ ಪ್ರಮಾಣವೂ ಅಧಿಕವಾಗಿತ್ತು. ಜಿಲ್ಲಾಡಳಿತ ಸಹಕಾರದಿಂದ ಜಿಲ್ಲೆಗೆ ಆಗಮಿಸುವ ಪ್ರತಿಯೊಬ್ಬರನ್ನು ಸೂಕ್ತ ತಪಾಸಣೆಗೊಳಪಡಿಸಿ ಜಿಲ್ಲೆಯಲ್ಲಿ ಸೋಂಕು ಹರಡದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಈ ಒಂದು ಕೊರತೆನೂ ಕೂಡ ನಮಗೆ ಗೊತ್ತಾಗದ ರೀತಿಯಲ್ಲಿ ಜಿಲ್ಲಾಡಳಿತ ನಮಗೆ ಈ ಒಂದು ಸಹಾಯವನ್ನು ಮಾಡಿದೆ. ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟಿನ BLOಗಳಿರ್ಬೋದು, ಬಿಲ್ ಕಲೆಕ್ಟರ್ಸು, ವಿಲೇಜ್ ಅಕೌಂಟೆಂಟ್ಸು, ಹಾಗೆ ಸಾಕಷ್ಟು ಹಳ್ಳಿನಲ್ಲಿ ವಿಲೇಜ್ ಟಾಸ್ಕ್ ಫೋರ್ಸ್ ಅನ್ನು ಮಾಡಿಕೊಂಡು ಈ ಒಂದು ಕೆಲಸವನ್ನು ನಾವು ಮಾಡಲಿ ಸಫಲರಾಗಿದ್ದೇವೆ. ಟಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಲಾಕ್ಡೌನ್ ಸಡಿಲಿಕೆ ಬಳಿಕ ಹೊರ ರಾಜ್ಯಗಳಿಂದ ಹೆಚ್ಚು ಮಂದಿ ಉಡುಪಿ ಜಿಲ್ಲೆಗೆ ಆಗಮಿಸಿದ್ದರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದ್ದವು. ಸಿಬ್ಬಂದಿಯ ಸಹಕಾರದಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸೋಂಕು ನಿವಾರಣೆಗೆ ಶ್ರಮ ವಹಿಸಲಾಗಿದೆ. ಎಲ್ಲರಿಗೂ ಸೂಕ್ತ ತಪಾಸಣೆಯೊಂದಿಗೆ ಅಗತ್ಯವಿರುವ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಇರಿಸುವ ಮೂಲಕ ಸೋಂಕು ಹರಡದಂತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರನ್ನೂ ಸಹ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿ ಪ್ರತಿಯೊಬ್ಬರದ್ದು ಸ್ವಾಬನ್ನು ಕಲೆಕ್ಷನ್ ಮಾಡಿ ಅವರನ್ನು ಟೆಸ್ಟ್ ಮಾಡಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡಿದರೆ ಸಾಕಷ್ಟು ಜನರಿಗೆ ಸಿಂಪ್ಟಮ್ಸೇ ಇಲ್ಲದೆ ಇರೋದ್ರಿಂದ ಅವರೆಲ್ಲರನ್ನೂ ಸಹ ಬೇರೆ ಬೇರೆ ಕಡೆಗೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಇಟ್ಟು ನಾವು ಟ್ರೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮದು TMFI ಏನಿದೆ, ಕೋವಿಡ್ ಕೇರ್ ಹಾಸ್ಪಿಟಲ್ ಏನಿದೆ, ಅದೊಂದೇ ಆಸ್ಪತ್ರೆ 120 ಬೆಡ್ಗಳಿದೆ. ಅದು ಬಿಟ್ಟರೆ ನಮಗೆ ಉಳಿದಂಥವೆಲ್ಲವೂ ಸಹ ಸುಮಾರು 6 ಕಡೆಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನ ನಾವು ಮಾಡ್ತೀವಿ. ಇದೆಲ್ಲದೂ ಸಹ ಸಾಕಷ್ಟು ಬರ್ಡನ್ ಸಡನ್ ಆಗಿ ಬಂದಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಒತ್ತಡ ಜಿಲ್ಲಾಡಳಿತದ ಮೇಲೆ ಬಂದರೂ ಸಹ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗಿದೆ. ಈಗಾಗಲೇ ನೋಡಿರ್ಬೋದು, ಯಾವುದೇ ದೇಶದಲ್ಲಿ ಯಾವುದೇ ಜಿಲ್ಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು, ಪಾಲಿಕೆ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಬೆಂಗಳೂರಿನಲ್ಲಿ 97 ಫೀವರ್ ಕ್ಲಿನಿಕ್ಗಳನ್ನು ತೆರೆಯಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ PH ಅನಿಲ್ ಕುಮಾರ್ ಹೇಳಿದ್ದಾರೆ. ಈ ಸಂಬಂಧ ವಿಡಿಯೋವೊಂದನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರುವ ಆಯುಕ್ತರು ಫೀವರ್ ಕ್ಲಿನಿಕ್ಗಳು ಹೇಗೆ ಕಾರ್ಯನಿರ್ವಹಿಸಲಿವೆ ಎಂಬುದನ್ನು ತಿಳಿಸಿದ್ದಾರೆ. ಪ್ರತಿ ರೋಗಿಗೂ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಲಾಗುವುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಂಡು ಗಂಟಲು ದ್ರವ ಹಾಗೂ ಜ್ವರದ ತಪಾಸಣೆ ನಡೆಸಲಾಗುವುದು. ಜ್ವರ, ಕೆಮ್ಮು, ಗಂಟಲು ನೋವು ಲಕ್ಷಣದ ಪರೀಕ್ಷೆ ಮಾಡಲಾಗುವುದು. ಸೋಂಕಿನ ಲಕ್ಷಣ ಕಂಡುಬಂದರೆ ಫೀವರ್ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರಿಂದ ಸಲಹೆ ಪಡೆಯಿರಿ ಎಂದು ಮನವಿ ಮಾಡಿದ್ದಾರೆ. ತಪಾಸಣೆ ಹಾಗೂ ಗಂಟಲು ದ್ರವದ ಪರೀಕ್ಷೆ ಮಾಡಲಾಗುವುದು. ದಿವಸಕ್ಕೆ 10 ರಿಂದ 15 ಪೇಷಂಟ್ ಬರ್ತಾರೆ. ಕೆಲವೆಲ್ಲ ಕಂಟೈನ್ಮೆಂಟ್ ಝೋನಿಂದ ಬರ್ತಾರೆ, ಕೆಲವು ಕಂಟೈನ್ಮೆಂಟ್ ಝೋನ್ ಅಲ್ಲದೇ ಇರುವವರು ಬರ್ತಾರೆ. ಇವರನ್ನು ನಾವು ಅಸೆಸ್ ಮಾಡಿಬಿಟ್ಟು ಯಾರಿಗೆ ರೆಫರ್ ಮಾಡಬೇಕು ಅವರಿಗೆ
ಅವರಿಗೆ ರೆಫರಿಂಗ್ ಸೆಂಟರ್ಸ್ ಅಂತ ಇದ್ದಾರೆ, ಸ್ವಾಬ್ ಕಲೆಕ್ಷನ್ ಸೆಂಟರ್ಗಳು, ಅಲ್ಲಿಗೆ ರೆಫರ್ ಮಾಡಿ. ಸೋಂಕಿನ ಲಕ್ಷಣ ಕಂಡುಬಂದರೆ ನಿಮ್ಮ ಸಮೀಪದ ಫೀವರ್ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರ ಸಲಹೆ ಪಡೆಯಿರಿ. ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಕಲ ಸುರಕ್ಷತಾ ಕ್ರಮಗಳೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುತ್ತಿದ್ದು, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಮೈಸೂರಿನ ಕುಂಚ ಕಲಾವಿದರು ಗೋಡೆ ಬರಹಗಳ ವಿಭಿನ್ನ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪರೀಕ್ಷೆ ನಡೆಯುವ ಶಾಲಾ ಕಾಲೇಜುಗಳ ಸುತ್ತ ಗೋಡೆಗಳ ಮೇಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಎಚ್ಚರದಿಂದ ಪರೀಕ್ಷೆ ಎದುರಿಸಿ ಆರೋಗ್ಯ ಇಲಾಖೆ ಆದೇಶಗಳನ್ನು ಪಾಲಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಜೀವ ಮೊದಲು ಜೀವನ ನಂತರ ಸ್ನೇಹಿತರೊಡನೆ ಅಂತರ ಕಾಯ್ದುಕೊಳ್ಳಿ ಎಂಬಿತ್ಯಾದಿ ಗೋಡೆ ಬರಹಗಳಲ್ಲಿ ಕುಂಚ ಕಲಾವಿದರು ನಿರತರಾಗಿರುವುದು ವಿಶೇಷ. ಡಿಡಿ ನ್ಯೂಸ್ನೊಂದಿಗೆ ಕುಂಚ ಕಲಾವಿದ ಸುರೇಶ್, ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಲು ನಮ್ಮ ತಂಡ ಈ ವಿಭಿನ್ನ ಕಾರ್ಯಕ್ಕೆ ಮುಂದಾಗಿದ್ದು, ಮಕ್ಕಳು ಯಾವುದೇ ಭಯವಿಲ್ಲದೆ ಪರೀಕ್ಷೆ ಬರೆದು ಅವರ ಮುಂದಿನ ಉತ್ತಮ ಜೀವನಕ್ಕೆ ಈ ಪರೀಕ್ಷೆ ನಾಂದಿಯಾಗಲಿ ಎಂಬುದು ನಮ್ಮ ಆಶಯ ಎಂದು ತಿಳಿಸಿದರು. ಸ್ನೇಹಿತರೊಡನೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಯಾವುದೇ ಭಯ ಪಡದೆ, ಕೊರೋನಾ ಭಯ ಪಡದೆ ಎಚ್ಚರದಿಂದ ಸಾಮಾಜಿಕ ಅಂತರ ಕಾಯ್ಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಸಮ್ಮಾನ್, ಮಾತೃವಂದನಾ ಹಾಗೂ ಉಜ್ವಲ ಯೋಜನೆಗಳು ಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳ್ಳುತ್ತಿವೆ. ಕೃಷಿ ಸಮ್ಮಾನ್ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿಯನ್ನು ಸಣ್ಣ ಮತ್ತು ಅತಿಸಣ್ಣ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತಿದ್ದು, ಉತ್ತಮ ಸ್ಪಂದನೆ ದೊರೆತಿದೆ. ಡಿಡಿ ನ್ಯೂಸ್ನೊಂದಿಗೆ ಮದ್ದೂರು ತಾಲೂಕು ಅಣ್ಣೂರಿನ ಫಲಾನುಭವಿ ಸಿದ್ದೇಗೌಡ, ಕೃಷಿ ಸಮ್ಮಾನ್ ಯೋಜನೆಯಿಂದ ಕಷ್ಟದಲ್ಲಿರುವ ರೈತರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಯಾರು ಜಮೀನು ಹೊಂದಿರ್ತಾರೆ ಅವ್ರಿಗೆಲ್ಲ ಕಿಸಾನ್ ಕಾರ್ಡಲ್ಲಿ ಒಂದು ವರ್ಷಕ್ಕೆ 2,000 6 ತಿಂಗಳಿಗೆ ಒಟ್ಟು ಟೋಟ್ಲಿ 6,000 ರೂಪಾಯಿ ಬರುವಂಗೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಮಾಡಿದ್ರು. ಮುಖ್ಯಮಂತ್ರಿಯವ್ರದ್ದು ನನಗೆ ಈಗ ಆಲ್ರೆಡಿ 3 ಸಾರಿ ಪ್ರಧಾನಮಂತ್ರಿಯವ್ರದ್ದು ಬಂದಿದೆ. ಮಳವಳ್ಳಿ ತಾಲೂಕು ನೆಲಮಾಕನಹಳ್ಳಿಯ ಮತ್ತೋರ್ವ ಫಲಾನುಭವಿ ಸಿದ್ದೇಗೌಡ, ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಕಾರ್ಯಕ್ರಮ ರೂಪಿಸುವ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಕೃಷಿನ ಉತ್ತೇಜಿಸಬೇಕು. ಇವತ್ತು 60% 70% ನಮ್ದು ಕೃಷಿ ಸಮಾಜವಾದ ದೇಶ, ನಮ್ದು ಭಾರತ ದೇಶ. ಈ ಕೃಷಿ ಸಮಾಜ ಇವತ್ತು ಯಾವ ನಶಿಸ್ತಾ ಇದೆ ಅಂತ ಅಂದ್ರೆ ಇವತ್ತು ಭಾರಿ ಸಂಕಷ್ಟದಲ್ಲದೆ. PM ಕಿಸಾನ್ ಯೋಜನೆ ಇದೆಯೋ ಆ ಯೋಜನೆ ರೈತರ ಬೆಳೆಗೆ ಸೂಕ್ತ ಬೆಂಬಲ ನೀಡಿ ಖರೀದಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೊಸ ಯೋಜನೆಯನ್ನು ರೂಪಿಸಬೇಕೆಂದು ಮನವಿ ಮಾಡಿದರು. ಸಾಧ್ಯ ಆಗುದಿಲ್ಲ. ಹಾಗಾಗಿ 6,000 ರೂಪಾಯಿನ ಬದಲಿ ಕನಿಷ್ಠ ವರ್ಷಕ್ಕೆ ಒಂದು 20,000 ರೂಪಾಯಿನ ಸಹಾಯವನ್ನ ಮಾಡಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಎಲ್ಲ ರೈತರು ಬೆಳೆದಂತ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ನಿಗದಿ ಮಾಡೋದ್ರ ಜೊತೆಗೆ ಅದನ್ನು ಖರೀದಿ ಮಾಡತಕ್ಕಂತಹ ವಿಷಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಗಂಭೀರವಾದಂತಹ ಒಂದು ಗಮನವನ್ನು ಕೊಟ್ಟು ರೈತರ ಸಂಕಷ್ಟಕ್ಕೆ ಮತ್ತಷ್ಟು ನೆರವಿಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಮಾತೃವಂದನದ ಬಗ್ಗೆ ಮಾತೃವಂದನಾ ಯೋಜನೆ ಫಲಾನುಭವಿ ಸೌಜನ್ಯ, ಈ ಯೋಜನೆಯಿಂದ ತಮ್ಮ ಖಾತೆಗೆ 5,000 ರೂಪಾಯಿ ಹಣ ಜಮೆಯಾಗಿರುವುದಾಗಿ ತಿಳಿಸಿದರು. ಬಾಣಂತಿಯರಿಗೆ 5,000ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಮಾತೃವಂದನಾ ಸ್ಕೀಮ್ದು ನನಗೆ ಎಲ್ಲ ಅಮೌಂಟ್ ಬಂದಿದೆ. ಅವರು ಎಲ್ಲರಿಗೂ ಈ ಸೌಲಭ್ಯನ ಒದಗಿಸಿರೋದ್ರಿಂದ ತುಂಬಾ ಉಪಯೋಗ ಆಗಿದೆ ಅಂತ ತಿಳಿಸ್ತೀನಿ. ಉಜ್ವಲ ಯೋಜನೆ ಫಲಾನುಭವಿ ಕೆಂಪಮ್ಮ, ಹಿಂದೆ ಸೌದೆಗಳನ್ನು ತಂದು ಒಲೆ ಉರಿಸುತ್ತಿದ್ದರಿಂದ ಆರೋಗ್ಯದಲ್ಲಿ ಸಮಸ್ಯೆಯಾಗಿತ್ತು. ಆದರೆ ಈಗ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ದೊರೆತಿದ್ದು ಆರೋಗ್ಯ ಸುಧಾರಿಸಿದೆ ಎಂದು ಹೇಳಿದರು. ಮಾಡ್ತಾ ಇದ್ವಿ, ಮಕ್ಕಳಿಗೆ ತೊಂದರೆ ಇತ್ತು, ಹೊಗೆ ತಿನ್ಕೊಂಡು. ಈಗ ಯೋಜನೆ ಸರ್ಕಾರದಿಂದ ಗ್ಯಾಸ್ ಕೊಟ್ಟರು, ಹೋದ್ಮೇಲೆ ಪರವಾಗಿಲ್ಲ, ಸುಮಾರು ಈಗ ಕೆಲಸಕ್ಕೆ ಹೋಗ್ಬೋದು, ಬೇಗ ಅಡುಗೆ ಇದೆ ಮಕ್ಕಳಿಗೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿಯಲ್ಲಿ ಸಿಆರ್ಪಿಎಫ್ನ ಒಬ್ಬ ಯೋಧರು ಹುತಾತ್ಮರಾಗಿದ್ದು, ಮತ್ತೊಬ್ಬ ನಾಗರಿಕರು ಮೃತಪಟ್ಟಿದ್ದಾರೆ. ಇತರೆ 2 ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಸೋಪೂರ್ ಪಟ್ಟಣದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮವೊಂದರ ವೇಳೆ ಭಯೋತ್ಪಾದಕರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದು, ಪ್ರತಿಯಾಗಿ ಸಿಆರ್ಪಿಎಫ್ ಸಿಬ್ಬಂದಿ ಸಹ ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಸಿಆರ್ಪಿಎಫ್ ಯೋಧ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. party at the model town
of Jammu and Kashmir today morning. ಇಂದು ಪತ್ರಿಕಾ ದಿನ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕೋದ್ಯಮ ಪ್ರಮುಖವಾಗಿ ಸರ್ಕಾರ ಹಾಗೂ ಸಾರ್ವಜನಿಕರ ನಡುವಿನ ಕೊಂಡಿಯಾಗಿ ತನ್ನ ಮಹತ್ವಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ವಿಶ್ವದಾದ್ಯಂತ ನಡೆಯುವ ಘಟನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಮಹತ್ತರವಾದ ಪಾತ್ರ ಪತ್ರಿಕೋದ್ಯಮದ್ದು. ಕರ್ನಾಟಕದಲ್ಲಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ್ ಜುಲೈ ಕ್ರಿಸ್ತಶಕ 1843ರಲ್ಲಿ ರೆವರೆಂಡ್ ಫಾದರ್ ಹರ್ಮನ್ ಮೋಗ್ಲಿಂಗ್ ಇವರ ಸಂಪಾದಕತ್ವದಲ್ಲಿ ಆರಂಭಗೊಂಡಿತ್ತು. ಈ ದಿನದ ಸ್ಮರಣೆಯಾಗಿ ಕರ್ನಾಟಕದಲ್ಲಿ ಜುಲೈ 1ರಂದು ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾಜ ಕಟ್ಟುವ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುವ ಮಾಧ್ಯಮಗಳನ್ನು ಮುನ್ನಡೆಸುವ ಪತ್ರಿಕಾ ಬಂಧುಗಳಿಗೆ ಪತ್ರಿಕಾ ದಿನದ ಶುಭಾಶಯ ಕೋರಿದ್ದಾರೆ. ಆರೋಗ್ಯ ಸಚಿವ ಬಿ. ಶ್ರೀರಾಮುಲು ಸಮಸ್ತ ಪತ್ರಿಕಾ ಬಂಧುಗಳಿಗೆ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಉಚಿತ ಪಡಿತರ ನವೆಂಬರ್ ಅಂತ್ಯದವರೆಗೆ ಬಡವರಿಗೆ ಅಕ್ಕಿ, ಬೇಳೆ ವಿತರಣೆ. ಕೊರೋನಾ ಹಿನ್ನೆಲೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ. ಕೋವಿಡ್ ರಾಜ್ಯದಲ್ಲಿ ಮೃತರ ಸಂಖ್ಯೆ 246ಕ್ಕೆ ಏರಿಕೆ. 15,000 ದಾಟಿದ ಸೋಂಕಿತರು. ಖಾಸಗಿ ವೈದ್ಯ ಕಾಲೇಜುಗಳಲ್ಲೂ ಚಿಕಿತ್ಸೆ. ಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ. ತಕ್ಷಣ 2,200 ಹಾಸಿಗೆ ಮೀಸಲಿಡಲು ಒಪ್ಪಿಗೆ. ಲಾಕ್ಡೌನ್ ಇಲ್ಲ, ಎಸ್ಎಸ್ಎಲ್ಸಿ ಪರೀಕ್ಷೆ ನಂತರ ಬಿಗಿ ಕ್ರಮ. ಲಾಕ್ಡೌನ್ ಬಗ್ಗೆ ಸಿಎಂ ನಿರ್ಧಾರವೇ ಅಂತಿಮ. ಕಂದಾಯ ಸಚಿವ ಆರ್ ಅಶೋಕ ಸ್ಪಷ್ಟ ನುಡಿ. ಸೇನೆಗೆ ಭೀಷ್ಮ ಬಲ. ಚೀನಾಗೆ ಪ್ರತ್ಯುತ್ತರ ನೀಡಲು 6 T-90 ಟ್ಯಾಂಕರ್ ರೆಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ 60 ವರ್ಷ ಮೀರಿದ 61 ಲಕ್ಷ ಜನ. ರಾಜ್ಯದಲ್ಲಿ ಮನೆ ಮನೆ ಸರ್ವೆ. ವಯೋವೃದ್ಧರಿಗೆ ಕೊರೋನಾದ ಅಪಾಯ. ಹಿರಿಯರ ಬಗ್ಗೆ ಕಾಳಜಿ ವಹಿಸಿ ತಜ್ಞರು. ಕೋವಿಡ್ ಲಕ್ಷಣವಿಲ್ಲದವರಿಗೆ ಮನೆಯಲ್ಲೇ ಚಿಕಿತ್ಸೆ. ಬಿಬಿಎಂಪಿ ಸಾಮಾನ್ಯ ಸಭೆಯಲ್ಲಿ ಕೊರೋನಾ ಚರ್ಚೆ. ಇನ್ನೂ ಸಾಂಸ್ಥಿಕ ಕ್ವಾರಂಟೈನ್ ಇಲ್ಲ. ಆಯುಕ್ತ ಅನಿಲ್ ಕುಮಾರ್. ಇನ್ನು ಇ ಆಫೀಸ್ ವ್ಯವಹಾರ. ಉನ್ನತ ಶಿಕ್ಷಣ ಡಿಜಿಟಲೀಕರಣ. ಆನ್ಲೈನ್ ಸಂಯೋಜನೆಗೆ ಡಿಸಿಎಂ ಚಾಲನೆ. ಸರ್ಕಾರ ವಿವಿಗಳ ನಡುವಿನ ಪತ್ರ ವ್ಯವಹಾರವೆಲ್ಲವೂ ಇನ್ನೂ ಆನ್ಲೈನ್. ದೇಸಿ ಆಪ್ಗಳಲ್ಲಿ ಸಂಚಲನ. ಚೀನಾ ಬ್ಯಾನ್ ವರದಾನ. ಪರ್ಯಾಯ ಆಪ್ಗೆ ಹೆಚ್ಚಿದ ಬೇಡಿಕೆ. ಆಗಸ್ಟ್ ಮೊದಲನೇ ವಾರ ಎಸ್ಎಸ್ಎಲ್ಸಿ ಫಲಿತಾಂಶ. ಮುಂಬೈ ಷೇರುಪೇಟೆಯ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 105 ಅಂಕಗಳ ಏರಿಕೆಯೊಂದಿಗೆ 35,021ರಲ್ಲಿತ್ತು. ನಿಫ್ಟಿ ಸಹ 25 ಅಂಕಗಳ ಏರಿಕೆಯೊಂದಿಗೆ 10,328ರಲ್ಲಿತ್ತು. ಡಾಲರ್ ಎದುರು ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯೊಂದಿಗೆ 75.48ರಲ್ಲಿತ್ತು. The BSE barometer plunged 2,991 points to 26,924. Similarly, the NSE Nifty fell. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದಿನಿಂದ ಅನ್ಲಾಕ್ 2 ನಿಯಮಗಳು ಜಾರಿ. ಕಂಟೈನ್ಮೆಂಟ್ ವಲಯ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಹೆಚ್ಚು ಚಟುವಟಿಕೆಗಳಿಗೆ ಅವಕಾಶ. ಎಂಎಸ್ಎಂಇ ನೋಂದಣಿ ಹೊಸ ಪೋರ್ಟಲ್ ಉದಯಂ ಇಂದಿನಿಂದ ಆರಂಭ. ಪೂರ್ಣ ಆನ್ಲೈನ್, ಕಾಗದರಹಿತ, ಸ್ವಯಂ ಘೋಷಣೆ ಮತ್ತು ಉಚಿತ ಸೇವೆ. ದೇಶದಲ್ಲಿ ಕೊರೋನಾ ರೋಗಿಗಳ ಚೇತರಿಕೆ ಪ್ರಮಾಣ 60%ಕ್ಕೆ ಏರಿಕೆ. ರಾಜ್ಯದಲ್ಲಿ 7,074 ಸಕ್ರಿಯ ಪ್ರಕರಣಗಳು. ಇಂದು ರಾಷ್ಟ್ರೀಯ ವೈದ್ಯರ ದಿನ. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗೆ ಗೌರವ ನಮನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಟಿಡಿ ಚಂದನದಲ್ಲಿ. ನಮಸ್ಕಾರ.